ಅವ್ರಿಕಾಯಿ ಸೀಸನ್ನಾಗ ಈ ಅವ್ರಿಕಾಯಿ ಸಾಗು ಮಾಡ್ಕೊಂಡು ಉಣ್ಲಿಲ್ಲ ಅಂದ್ರೆ ಹೆಂಗ್ರಿ ಮತ್ತು ರೊಟ್ಟಿ ಚಪಾತಿ ದೋಸೆ ಅನ್ನ ಎಲ್ಲದಕ್ಕೆ ಹೊಂದ್ಕೊಳಂಗೆ ಈ ಅವ್ರಿಕಾಯಿ ಪಲ್ಯ ಇಲ್ಲ ಸಾಗು ನಾ ಹೆಂಗೆ ಮಾಡಿನಂತ ತೋರಿಸ್ತೀನಂತ ಬರ್ರಿ. ಒಂದಿವ್ಸ ನೀರು ಕುದಿಲಕ್ಕ ಇಟ್ಟೀನಿ. ಹಿಂಗೆ ಕುದಿ ಬಂತಂದ್ರೆ ಒಂದಿಟ್ಟು ಉಪ್ಪು ಹಾಕ್ಬಿಡ್ತೀನಿ ರೀ. ಹಾಗೆ ಇದ್ರಾಗ ಒಂದೀಟೆ ಅರ್ಶಿಣ ಪುಡಿನೂ ಸೇರಿಸ್ಬಿಡ್ತೀನಂತ್ರಿ. ಈಗ ಚಂದ ಮಿಕ್ಸ್ ಮಾಡಿ ಕುದಿ ಬಂತಂದ್ರೆ ಒಂದು ಬಟ್ಟಲು ಅವ್ರಿಕಾಳು ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಹಾಗೆ ಇದ್ರಾಗ ಹೋಳಿಟ್ಟಿದ್ದು ಅಂದರೆ ಸೊಪ್ಪಿ ತೆಗೆದು ಹೋಳಿಟ್ಟಿದ್ದು ಇಲ್ಲಿ ಆಲೂಗಡ್ಡೆ ತೊಗೊಂಡಿನ್ರಿ, ಹಾಗೆ ಕ್ಯಾರೆಟ್ ತೊಗೊಂಡಿನ್ರಿ. ಅವನು ಇದ್ರಾಗೆ ಸೇರಿಸ್ಬಿಡ್ತೀನಂತ್ರಿ. ಈಗ ಕುದಿಲಾಕ ಬಿಟ್ಬಿಡ್ತೀನಿ ರೀ. ಬೇಕಾದರೆ ನೀವು ಕುಕ್ಕರ್ನಾಗೂ 1 ಇಲ್ಲ 2 ಸೀಟಿ ಹೊಡೆಸಿ ತರಬೋದ್ರಿ. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಮಂತ್ರಿ. ಇಲ್ಲಿ ನೋಡ್ರಿ ಪುಟಾಣಿ ತೊಗೊಂಡಿನ್ರಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಗಸಗಸಿ, ಈಗ ಕೊತ್ತಂಬರಿ ಬೀಜ ಅದೇ ರೀ ಧನಿಯಾ ಬೀಜ ಜೀರಿಗೆ ಲವಂಗು ಚಕ್ಕಿ ಮತ್ತು ಇಲ್ಲಿ ಮರಾಠಿ ಮೊಗ್ಗು ತೊಗೊಂಡಿನ್ರಿ. ಹಾಗೆ ಒಂದೇ ಇಲೈಚಿ ತೊಗೊಂಡಿನ್ರಿ. ಈಗ ಇವಕ್ಕೆಲ್ಲ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಹಾಗೆ ಇದ್ರಾಗ ಒಂದಿಷ್ಟು ಕೊಬ್ಬರಿ ಹಾಕ್ಬಿಡ್ತೀನಿ ರೀ. ಹಸಿ ಕೊಬ್ಬರಿ ಸೇರಿಸ್ಲತ್ತೀನಿ ರೀ ನಾನು. ಮತ್ತು ಒಂದಿಟ್ಟು ಕೊತ್ತಂಬರಿನೂ ಹಾಕ್ಬಿಡ್ತೀನಂತ್ರಿ. ಈಗ ಇದು ರುಬ್ಕೊಂಡು ಬರಬೇಕಾಗ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ ರೀ, ಒಂದು ಸ್ವಲ್ಪ ನೀರನ್ನು ಹಾಕ್ಬಿಡ್ತೀನಂತ. ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತದೆ. ಈಗ ಇದಕ್ಕೆ ನುಣ್ಣಗೆ ರುಬ್ಕೊಂಡು ತಂದೀನಿ ನೋಡ್ರಿ. ಇದಕ್ಕೆ ಸೈಡಿಗೆ ಎತ್ತಿಟ್ಬಿಡ್ತೀನಂತ್ರಿ. ಈ ಕಡೆ ನಮ್ಮದು ಅವ್ರಿಕಾಳು ಮತ್ತು ನಾವೇನು ತರಕಾರಿ ಹಾಕಿದ್ದೇವಲ್ರಿ ಅವನು ಕುದಿಲಕ್ಕ ಶುರು ಮಾಡ್ಯಾವ್ರಿ. ಪೂರ್ತಿ ಮೆತ್ತಗೆ ಕುದಿಸ್ಕೊತೀನಂತ ನಾನು. ಇವೇನು ಭಾಳ ಜಲ್ದಿ ಕುದಿತಾವ್ರಿ. ಒಂದು 3-4 ನಿಮಿಷ ಆದ್ರೆ ಸಾಕು ನೋಡ್ರಿ. ಮೆತ್ತಗೆ ಕುದ್ದಾವ. ಸೈಡಿಗೆ ತೆಗೆದಿಡ್ತೀನಂತ. ಈಗ ಒಂದು ಪ್ಯಾನಿನಾಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಹಾಕೀನಿ. ಎಣ್ಣೆ ಬಿಸಿ ಆಯ್ತಂದ್ರೆ ಇದ್ರಾಗ ಸಾಸಿ ಜೀರಿಗೆ ಮತ್ತು ಉದ್ದಿನಬೇಳೆ ಸೇರಿಸ್ಲತ್ತೀನಿ ರೀ. ಈಗ ಇವಕ್ಕೆ ಚಂದ ಕೆಂಪುಗಾಗತ್ತನ ನಾವು ಹುರ್ಕೋಬೇಕಾಗ್ತದೆ ನೋಡ್ರಿ. ಹಿಂಗೆ ಚಟಪಟ ಅಂತ ಹಾರಬೇಕ್ರಿ ಅವು. ಈಗ ಇದ್ರಾಗ ಒಂದಿಸೆ ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಇವಕ್ಕೂ ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ನಾನು ಏನು ಮಾಡ್ತೀನಿ ರೀ, ಫ್ರೈ ಮಾಡ್ಕೋತೀನಂತ. ಈಗ ಸಣ್ಣ ಹೋಳಿದು ಉಳ್ಳಾಗಡ್ಡಿ ಸೇರಿಸ್ಬಿಡ್ತೀನಂತ್ರಿ. ಹಾಗೆ ಕರಿಬೇವು ಹಾಕ್ತೀನಿ ರೀ. ಹಾಕಿ ಈಗ ಇದಕ್ಕೆ ಮತ್ತು ಸ್ವಲ್ಪ ಫ್ರೈ ಮಾಡ್ಕೋತೀನಂತ್ರಿ. 1-2 ನಿಮಿಷ ಹುರಿದ್ರೆ ಸಾಕ್ರಿ. ಈಗ ಟೊಮೆಟೊ ಏನು ಮಾಡ್ತೀನಿ ರೀ, ಹಿಂಗೆ ಹೋಳಿ ಸೇರಿಸ್ಬಿಡ್ತೀನಂತ. ಈಗ ಇವಕ್ಕೆ ಮೆತ್ತಗಾಗತ್ತನ ನಾನು ಹುರಿತೀನಂತ್ರಿ. ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋರಿ, ಜಲ್ದಿ ಮೆತ್ತಗೆ ಆಗ್ತದೆ. ನಾ ಏನು ಹಾಕಿಲ್ರಿ, ಹಾಗೆ ಇದಕ್ಕೆ ಫ್ರೈ ಮಾಡ್ಕೋತೀನಂತ. ಈಗ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಹಿಂಗೆ ಹಾಕೋರಿ, ಮಸ್ತ್ ಟೇಸ್ಟ್ ಬರ್ತದೆ ರೀ ಇದರ್ಲಿಂದ. ಹಾಕಲಿಲ್ಲ ಅಂದ್ರೂ ನಡೀತದೆ, ಯಾಕಂದ್ರೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಅದ್ರ ಫ್ಲೇವರು. ಈಗ ಚಲೋ ಮೆತ್ತಗಾಗ್ಯಾವ್ರಿ ನಮ್ಮ ಟೊಮೆಟೊ. ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಅದು ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಮತ್ತು ಆ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅವನು ತಂದು ಇದ್ರಾಗೆ ಹಾಕ್ಬಿಡ್ತೀನಿ ರೀ. ಬೇಕಾದ್ರೆ ಮತ್ತೆ ಮುಂದೆ ನೀರು ಹಾಕೋಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ. ಹಾಗೆ ಉಪ್ಪನ್ನು ಹಾಕ್ಬಿಡ್ತೀನಂತ್ರಿ. ನಾವು ಈ ಕಾಳು ಮತ್ತು ತರಕಾರಿ ಕುದಿಸ್ಲತ್ರ ಉಪ್ಪು ಹಾಕಿದ್ದೇವ್ರಿ, ನೋಡಿಬಿಟ್ಟು ಹಾಕೋಬೇಕಾಗ್ತದೆ. ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ಚೆಂದ ಮಿಕ್ಸ್ ಮಾಡ್ಕೋತೀನಂತ. ಇನ್ನೂ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ರೀ ಇದ್ರಾಗ. ಅದೇ ಜಾರ್ನಾಗ ಇನ್ನೂ ಸ್ವಲ್ಪ ನೀರು ಹಾಕಿ ಅವನು ತಂದು ಇದ್ರಾಗೆ ಹಾಕ್ಬಿಡ್ತೀನಂತ. ಈಗ ಎಲ್ಲ ಚಂದ ಮಿಕ್ಸ್ ಮಾಡಿ ಕುದಿಲಕ್ಕ ಬಿಟ್ಬಿಡ್ತೀನಿ ರೀ. ಚಂದ ಕುದೀತಂದ್ರೆ 1-2 ನಿಮಿಷ ಕುದೀತಂದ್ರೆ ಏನು ಮಾಡ್ಬೇಕು ರೀ, ಇವೇನು ಕುದಿಸಿಟ್ಟಿದ್ದೇವಲ್ರಿ ಅವ್ರಿಕಾಳು ಆಲೂಗಡ್ಡೆ ಮತ್ತು ಕ್ಯಾರೆಟು ಅವು ನೀರು ಸಮೇತ ತಂದು ಹಾಕ್ಬಿಡ್ತೀನಂತ್ರಿ. ಹಾಕಿದ್ಮೇಲೆ ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ. ಮಿಕ್ಸ್ ಮಾಡಿ 1-2-3 ನಿಮಿಷ ಕುದಿಸ್ಬೇಕಾಗ್ತದೆ. ನನಗೆ ಇನ್ನೂ ಸ್ವಲ್ಪ ನೀರು ಕಮ್ಮಿ ಅನಿಸೋರಿ, ಹೀಗಾಗಿ ನಾನು ನೀರು ಸೇರಿಸಿನಿ. ಬೇಕಾದ್ರೆ ನೀವು ಸ್ವಲ್ಪ ಗಟ್ಟಿನೇ ಮಾಡ್ಕೊರಿ, ನಡೀತದೆ. ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಈಗ 1-2-3 ನಿಮಿಷ ಮತ್ತೆ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. 1-2-3 ನಿಮಿಷ ಕುದೀತಂದ್ರೆ ಕೊನೆಗೆ ಏನು ಮಾಡ್ಬೇಕ್ರಿ, ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ಬೇಕಾಗ್ತದೆ ರೀ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಫೈನಲ್ ಮಿಕ್ಸು ಕೊಟ್ಬಿಡ್ತೀನಂತ್ರಿ. ನಮ್ಮದು ಬಿಸಿ ಬಿಸಿ ಅವ್ರಿಕಾಯಿ ಸಾಗು ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ರೊಟ್ಟಿ ಚಪಾತಿ ಅನ್ನ ಯಾವುದ್ರ ಸರಿ ಉಂಡ್ರೂ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತದೆ ರೀ. ಹಾಗಾದ್ರೆ ಈ ಅವ್ರಿಕಾಯಿ ಸೀಸನ್ ಮುಗಿಯೋದ್ರಾಗ ಒಂದ್ಸಲ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.